ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ನನ್ನ ಪಾನಿಪುರಿ ಈಟಿಂಗ್ ಚಾಲೆಂಜ್ ವಿಡಿಯೋ ಆಗಿರುತ್ತೆ. ನಾನು ಸುಮ್ಮನೆ ನನ್ನ ಫ್ರೆಂಡ್ ಮನೆಗೆ ಹೋದಾಗ ಅವರಪ್ಪ ತಿನ್ರಮ್ಮ ಅಂತ ತಂದುಕೊಟ್ರು. ಅದನ್ನ ಇವಳೇ ಈ ಥರ ಎಲ್ಲ ಅರೇಂಜ್ ಮಾಡಿ ನಿನ್ನ ಚಾನಲಲ್ಲಿ ಹಾಕು ಅಂತ ವಿಡಿಯೋ ಮಾಡಿಸಿದ್ಲು. ಸೊ ಈಗ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೀರಿಯಸ್ಲಿ ನಾವೇನಾದರೂ ವೀಡಿಯೋ ಮಾಡ್ತಿರ್ಲಿಲ್ಲ ಅಂದರೆ ನಾವು ಈ ಥರ ಸ್ಪೂನ್ ಯೂಸ್ ಮಾಡೆಲ್ಲ ತಿಂತಾ ಇರಲಿಲ್ಲ. ಸ್ಟಾರ್ಟಿಂಗ್ ನಾವು ತುಂಬ ಎನರ್ಜಿಯಿಂದ ಮಾತಾಡಿಕೊಂಡು ಫಾಸ್ಟಾಗೆಲ್ಲ ತಿಂದ್ವಿ. ಮತ್ತು ಇನ್ನೊಂದು ಏನಾಗಿದೆ ಅಂದರೆ ನಾವು ಇದು ಚಾಲೆಂಜ್ ವೀಡಿಯೋ ಮಾಡಿರೋದು ಅಂದರೆ ಇಬ್ಬರು ಒಂದು ಪ್ಯಾಕೆಟ್ ತಿನ್ನಬೇಕಂತ. ಸೊ ನಾವು ಆಗದೇ ಇದ್ದರೂ ಕಷ್ಟಪಟ್ಟು ಇದನ್ನ ಚಾಲೆಂಜಾಗಿ ತಿಂದಿದ್ದೀವಿ. ಬಟ್ ಮನೇಲಿ ಏನು ಅಂದ್ಕೊಂಡವ್ರೆ ಅಂದರೆ ಇಬ್ಬರು ಹಿಂಗೆ ತಿಂದಿದ್ದಾರೆ ಅಂದರೆ ನಮ್ಮ ಮನೇಲಿ ಒಬ್ಬರು ಮನೆಗೆ ಹೋಗ್ಬಿಟ್ಟು ಅವ್ರಿಗೂ ಹಿಡ್ದೆ ನಂಗೆ ತಿನ್ಬಿಟ್ಟು ಬಂದಿದೆಯಲ್ಲ ಅಂತ. ಏನು ಮಾಡೋದೀಗ? ಏನು ಬೇರೆಯವ್ರ ಮನೆಗೆ ಈ ಥರ ಹೋಗಿದ್ದಾಳೆ ಅಂದ್ಕೋಬೇಡಿ, ಅವ್ರ ಮನೆ ಪಕ್ಕದ ಬಿಲ್ಡಿಂಗೆ. ಅದು ತಿನ್ನುವಾಗ ಒಂದು ಕಡೆ ಟೇಸ್ಟು, ಇನ್ನೊಂದು ಕಡೆ ಆ ಖುಷಿ, ನನ್ನ ಫ್ರೆಂಡ್ ಜೊತೆ ತಿಂತಾಯಿದ್ದೀನಿ ಅಂತ ಲೈಫ್ ಟೈಮ್ ಮೆಮೊರಿ. ಅದರಲ್ಲೂ ಇದನ್ನ ವ್ಲಾಗ್ ಮಾಡಿರೋದಂತೂ ಇನ್ನೂ ತುಂಬ ಖುಷಿ ಆಯ್ತು ನನಗೆ. ನಂಗೆ ಏಜ್ ಆದಮೇಲೆ ನನ್ನ ಮೊಮ್ಮಕ್ಕಳಿಗೆಲ್ಲ ತೋರಿಸ್ತೀನಿ ನಾನು ಆ ವಯಸ್ಸಲ್ಲಿ ಇಷ್ಟು ಮಜಾ ಮಾಡಿದ್ದೀನಿ, ನೀವು ಮಾಡಿ ಅಂತ. ಆ್ಯಂಡ್ ನನಗೆ ಅವ್ರಿಗೆ ಹೇಳೋಕ್ಕೆ ಆಗಲ್ಲ ಜಂಕ್ ತಿನ್ನಬೇಡಿ ಅಂತ, ಬಿಕಾಸ್ ಅಜ್ಜಿ ನೀನೇ ತಿಂದಿದ್ಯಾ ಅಂತ ನನಗೆ ಬೈತಾರೆ. ನಾವಂತೂ ತಿನ್ನುವಾಗ ಇನ್ನೂ ತುಂಬ ಮೋಟಿವೇಟ್ ಆಗ್ತಾಯಿದ್ವಿ. ಅಂದರೆ ಬೇರೆ ವೀಡಿಯೋಸ್ ಲೈಕ್ ಕಬಾಬ್, ಬಿರಿಯಾನಿ ಎಲ್ಲ ತೊಗೊಂಡು ಹಿಂಗೆ ಹಾಕ್ಕೊಂಡು ತಿನ್ನೋಂಗೆ ಆ ಥರ ಮಾಡೋದಾ ಅಂತೆಲ್ಲ. ನಾನಂದೆ ಏನಿಲ್ಲ, ಆಮೇಲೆ ಇಬ್ಬರು ಹಾಸ್ಪಿಟಲ್ಗೆ ಹೋಗ್ಬೇಕಂತ. ನಾನು ಏನು ಅಂದ್ಕೊಂಡೆ ಗೊತ್ತಾ, ಇಷ್ಟೊಂದು ತಿಂತಾ ಇದ್ದೀವಲ್ಲ, ಇನ್ನು ಯಾವತ್ತೂ ನಾವು ಪಾನಿಪುರಿನ ತಿನ್ನಲ್ವೇನೋ, ನಮಗೆ ಇಷ್ಟನೇ ಆಗಲ್ಲ ಇನ್ಮೇಲೆ ಅಂತ ಅಂದ್ಕೊಂಡೆ. ಬಟ್ ನೆಕ್ಸ್ಟ್ ಡೇ ಎಡಿಟ್ ಮಾಡುವಾಗಲೇ ನನಗೆ ವಾಪಸ್ ಆಸೆ ಆಗ್ತಿತ್ತು. ನಾನು ಈ ವಿಡಿಯೋನ 4x ಸ್ಪೀಡಲ್ಲಿ ಇಟ್ಟಿರೋದು. ನಾನೇನಾದರೂ 1x ಇಟ್ಟಿದ್ರೆ ನೀವು ಸೀರಿಯಸ್ಲಿ ಅರ್ಧಕ್ಕೆ ಹೋಗ್ಬಿಡ್ತಾಯಿದ್ರಿ. ಅಷ್ಟು ಸ್ಲೋ ಆಗಿ ನಾವು ಕೂಲಾಗಿ ತಿಂದಿರೋದು. ಈಚ್ ಬೈಟ್ನು ನಾವು ಫೀಲ್ ಮಾಡ್ಕೊಂಡು ತಿಂದಿರೋದು. ಬಿಕಾಸ್ ದ ಹೋಲ್ ಇಂಟೆನ್ಷನ್ ವಾಸ್ ಟು ಎಂಜಾಯ್. ಚಾಲೆಂಜ್, ವ್ಲಾಗ್, ಎವ್ರಿಥಿಂಗ್ ಇಸ್ ಸೆಕೆಂಡರಿ. ನಂಗೆ ಸ್ಟಾರ್ಟಿಂಗಲ್ಲೇ ಗೊತ್ತಿತ್ತು ದಟ್ ನಾನೇ ವಿನ್ ಆಗೋದಂತ. ಬಿಕಾಸ್ ಅವಳು ತಿಂತಾಳೆ, ನನ್ನಷ್ಟೇ ತಿಂತಾಳೆ, ಬಟ್ ತುಂಬ ಸ್ಲೋ. ನಮ್ಗೆ ಇಷ್ಟಕ್ಕೆ ಸಾಕಾಗ್ಬಿಟ್ಟಿತ್ತು, ಆಗ್ತಾನೆ ಇರಲಿಲ್ಲ. ಬಟ್ ನಾವೇ ಬ್ರೇಕ್ ತೊಗೊಂಡು ತಿಂದಿರೋದು. ಬಟ್ ಮನೆಯಲ್ಲೆಲ್ಲ ನಮ್ಮನ್ನ ಇನ್ನೂ ಬೈತಾರೆ, ಹುಡುಗಿರಾ ನೀವು ಅಂತ. ಅವಳು ನನಗೆ ಕೌಂಟ್ ಮಾಡೋಕ್ಕೆ ಹೇಳ್ತಾಳೆ, ಯಾರು ಜಾಸ್ತಿ ತಿಂದಿರೋದು ನೋಡು ಅಂತ. ನಾನು ಅದಕ್ಕೆ ಹ್ಯಾಂಡಲ್ಲಿ ಕೌಂಟ್ ಮಾಡಿಬಿಟ್ಟೆ. ಅವಳು ನನಗೆ ಆಡ್ಕೊಂಡ್ಲು, ಆಗ ಕಣ್ಣಲ್ಲಿ ಕೌಂಟ್ ಮಾಡು, ವೀಡಿಯೋ ಆನ್ ಆಗಿದೆ ಅಷ್ಟು ಗೊತ್ತಾಗಲ್ವಾ ಅಂತ ತುಂಬ ಅಜೀಬ್ ಮಾಡಿಬಿಟ್ಲು ಗಾಯ್ಸ್. ನಾವೇನು ಅಂದ್ಕೊಂಡ್ವಿ ಅಂದರೆ, ನಾನು ಮುಂದೆ ಯಾರನ್ನಾದ್ರೂ ಮದುವೆ ಆದಾಗ ಹೋದಾಗ ಅವ್ರು ನನ್ನ ಚಾನಲ್ ಹೇಳಿರ್ತೀನಲ್ವ, ಅವ್ರು ಎಂಗೇಜ್ಮೆಂಟ್ ಮುಂಚೆ ನನ್ನ ವೀಡಿಯೋ ನೋಡ್ತಾರೆ. ಆಗ ಏನು ಇವಳು ಇಷ್ಟು ತಿಂತಾಳೆ ಅಂದ್ಬಿಟ್ಟು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಕೊಂಬಿಡ್ತಾರಂತೆ. ಈ ಥರ ಎಲ್ಲ ಮಾತಾಡ್ಕೊಂಡು ನಕ್ಕಿದ್ದೀವಿ ತುಂಬ. ನಾವು ಹೇಗೆ ಫ್ಯಾಷನ್ ಡಿಸೈನರ್ ಹತ್ರ ಇದೇ ಥರ ಡ್ರೆಸ್ ಬೇಕು ಅಂತ ಹೇಳಿ ಮಾಡಿಸ್ಕೊಂಡು ತಗೋತೀವೋ, ಇವಳು ನನಗೆ ಆ ಥರ ಹೇಳಿ ಮಾಡಿಸಿರೋಂಥ ಫ್ರೆಂಡು ಗೈಸ್. ತುಂಬ ವಿಷಯದಲ್ಲಿ ನಮ್ಮ ಮೈಂಡ್ಸೆಟ್ ಮ್ಯಾಚ್ ಆಗುತ್ತೆ. ಅದಕ್ಕಿಂತ ದೊಡ್ಡ ಬ್ಲೆಸ್ಸಿಂಗ್ ಬೇರೆ ಯಾವುದೂ ಇಲ್ಲ ನನ್ನ ಪ್ರಕಾರ. ಒಂದು ಗ್ರೂಪಲ್ಲಿ ನಿಮಗೆ ನಗು ಬರ್ದಿರೋ ಕಡೆ ಅವ್ರಿಗೆ ನಗು ಬರ್ತದೆ ಅಂದರೆ ಅದು ನಿಮ್ಮ ಸರ್ಕಲ್ ಅಲ್ವೇ ಅಲ್ಲ. ಆಗಾಗೋ ಸಫಕೇಷನ್ ಇಸ್ ನೆಕ್ಸ್ಟ್ ಲೆವೆಲ್. ನಾವೇನು ಮಾತಾಡ್ತಾಯಿದ್ವಿ ಅಂದರೆ, ರೀಲ್ಸಲ್ಲಿ 2 ಬೆಸ್ಟ್ ಫ್ರೆಂಡ್ಸ್ ಅಚೀವ್ ಮಾಡಿ ಒಂದೇ ಥರ ಕಾರ್ ತೊಗೊಂಡು ವೀಡಿಯೋ ಮಾಡಿ ಹಾಕ್ತಾರಲ್ಲ, ನಾವು ಆ ಥರ ಮಾಡಾಕೋಣ, ಏನಾದರೂ ಬಿಸ್ನೆಸ್ ಮಾಡೋಣ ಅಂತೆಲ್ಲ ಮಾತಾಡ್ಕೋತಾ ಇದ್ವಿ. ಈವನ್ ಇಫ್ ನನಗೂ ಗೊತ್ತು ಅವಳಿಗೂ ಗೊತ್ತು ಅದು ಬರೀ ಪಾನಿಪುರಿ ತಿಂದು ಖಾಲಿ ಆಗೋವರೆಗೂ ಏನೋ ಒಂದು ವಿಷಯ ಬೇಕು ಮಾತಾಡೋಕ್ಕೆ ಅಂತ.
ನೀವು ಅಬ್ಸರ್ವ್ ಮಾಡ್ಬೋದು, ಸ್ಟಾರ್ಟಿಂಗಲ್ಲಿದ್ದಿದ್ದು ಎನರ್ಜಿ, ಸ್ಟಾರ್ಟಿಂಗಲ್ಲಿದ್ದಿದ್ದು ಖುಷಿ ನಮ್ಮ ಮುಖದಲ್ಲಿರಲಿಲ್ಲ. ತಿಂದು ಜಾಸ್ತಿ ಆಗಬೇಕು ಹೊರತು ನಮಗೆ ತಿಂದು ಕಮ್ಮಿ ಆಗ್ತಾಯಿತ್ತು. ಸೊ ಇದ್ರಲ್ಲಿ ಒಂದು ಲೆಸನ್ ಏನಂದರೆ, ನಮಗೆ ಇಷ್ಟ ಇರೋದುವೇ ಜಾಸ್ತಿ ಸಿಕ್ಕಿದ್ರೂ ಇಷ್ಟ ಆಗಲ್ಲ ಅಂತ. ನಾನು ಯಾವಾಗಲೂ ಹಿಂಗೆ ಗೈಸ್, ಏನೇ ಆಗಲಿ ಬೇಗ ಆಗಿಬಿಡ್ಬೇಕು ನನಗೆ. ಅದು ನನ್ನ ಕೈಲಿ ಆಗದೇ ಇದ್ದರೂ ನಾನು ಮಾಡಿ ಮುಗಿಸ್ಬಿಡ್ಬೇಕು, ಒಟ್ಟಿನಲ್ಲಿ ಮುಗಿದ್ಬಿಡ್ಬೇಕದು. ತಿನ್ನೋಕ್ಕಾಗದೇ ಇದ್ದರೂ ನಾನು ಅದನ್ನ ಫುಲ್ ಫೋರ್ಸ್ಫುಲ್ಲೇ ಹಾಕ್ತಾಯಿದ್ದೀನಿ. ಯೂಟ್ಯೂಬ್ ಚಾನಲ್ ಇರೋ ನನಗೇ ಅದ್ರ ಬಗ್ಗೆ ಯೋಚನೆ ಇಲ್ಲ, ಬಟ್ ಅವಳು ಅಷ್ಟೆಲ್ಲ ಎಫರ್ಟ್ಸ್ ಹಾಕಿ ಇದನ್ನೆಲ್ಲ ಅರೇಂಜ್ ಮಾಡಿ ಕ್ಯಾಮ್ರಾ ಸೆಟ್ ಮಾಡಿ ಅವಳ ರೂಮಲ್ಲಿ ತುಂಬ ಸಪೋರ್ಟ್ ಮಾಡಿದ್ಲು. ಮಸಾಲೆ ಸ್ವಲ್ಪ ಜಾಸ್ತಿ ತಿನ್ನಬೇಕು, ಕಾಲೇಜ್ ನಾನು ತಿನ್ಬೇಕಾಯ್ತು. ನೆಕ್ಸ್ಟ್ ನಾನ್ ವೆಜ್ಗೆ ಇದೆಲ್ಲ ತರಿಸ್ಕೊಂಡು ಅದೇ ಹೊಂಟಿದ್ರೆ ನಿಮ್ದು ರಿಯಲ್ ವಿಡಿಯೋ ಹಾಕ್ಬಿಟ್ರೆ ಚೆನ್ನಾಯ್ತು ಪಾನ. ಯಾರು ಮಾಡಿ ಚೆನ್ನಾಗಿ ಗೊತ್ತಿತ್ತು ನಾನು ಗೆಲ್ತೀನಿ ಅಂತ, ಬಿಕಾಸ್ ಅವಳು ತಿಂತಾಳೆ, ಆದರೆ ಸ್ಲೋ ಆಗಿ ತಿಂತಾಳೆ. ಆಗ್ಬಿಡೆ